ಇನ್ನು ನಾವು ಜಾರಿ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರಕ್ಕೆ ಹೊರೆಯಾಗಿಲ್ಲ. 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಯಶಸ್ವಿಯಾಗಿ 5 ಗ್ಯಾರಂಟಿ ಯೋಜನೆಗಳು ಮುಂದುವರಿತಾ ಇದೆ. ಮುಂದೆಯೂ ಕೂಡ ನಮ್ಮ ಸರ್ಕಾರ ಬರುತ್ತೆ. ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ 2 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ. ಮುಂದಿನ 3 ವರ್ಷಗಳವರೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ. ಮುಂದೆಯೂ ಕೂಡ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಆಗಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ. ಇನ್ನು ನಮ್ಮ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೊದಲು ಚುನಾವಣೆ ಪೂರ್ವದೊಳಗ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದ್ರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂತ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಹೇಳಿಕೆ ಕೊಟ್ಟಂದ್ರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನ ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದವರು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ. ಯಾಕೋರೆ 3 ವರ್ಷ ಅಲ್ಲ, ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತೆ. ಅದನ್ನ ಕಂಟಿನ್ಯೂ ಆಗಿ ಜನರಿಗೆ ಕೊಡ್ತೀವಿ. ನಾವು ಮೊದಲು ಚುನಾವಣೆ ಪೂರ್ವದೊಳಗ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದ್ರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂತ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಹೇಳಿಕೆ ಕೊಟ್ಟಂದ್ರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನ ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದವರು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ. ಯಾಕೋರೆ 3 ವರ್ಷ ಅಲ್ಲ, ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತೆ. ಅದನ್ನ ಕಂಟಿನ್ಯೂ ಆಗಿ ಜನರಿಗೆ ಕೊಡ್ತೀವಿ. ನಾವು ಮೊದಲು ಚುನಾವಣೆ ಪೂರ್ವದೊಳಗ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದ್ರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂತ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು